ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ ನೋಡಿ, ಇವತ್ತಿನ ವಿಡಿಯೋದಲ್ಲಿ 42 ಸೈಜು ಚೆಸ್ಟ್ ಸೈಜಿಂದು ಬ್ಲೌಸನ್ನು ಯಾವ ರೀತಿ ಕಟ್ ಮಾಡೋದಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಫ್ರೆಂಡ್ಸ್. ಸ್ನೇಹಿತರೆ ನೋಡಿ, ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋ ಮಾತ್ರ ಮರಿಬೇಡಿ ಸ್ನೇಹಿತರೆ. ನೋಡಿ, ಇವಾಗ ಮೊದಲಿಗೆ ಸ್ಲೀವನ್ನು ಕಟ್ ಮಾಡೋಣ. ಸ್ನೇಹಿತರೆ ನೋಡಿ, 2 ಸ್ಲೀವ್ನು ನಾನು ಒಂದೇ ಸಾರಿ ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಸ್ಲೀವ್ನ ಒಂದೇ ಸಾರಿ ಕಟ್ ಮಾಡ್ತಾ ಇದ್ದೀನಿ. 2 ಸ್ಲೀವನ್ನು ಕೂಡ ಅಳತೆ ಬ್ಲೌಸಿಂದ ಯಾವ ರೀತಿ ಕಟ್ ಮಾಡೋದು ಅಂತಂದೇಳಿ. ಸ್ನೇಹಿತರೆ ನೋಡಿ, ಇದು ಸಾದಾ ಬ್ಲೌಸ್ ಆಗಿರೋದ್ರಿಂದ ಪ್ಲೇನ್ ಬ್ಲೌಸ್ ಇದು. ಹಾಗಾಗಿ ನೋಡಿ, 1.5 ಇಂಚು ಅಥವಾ 1.25 ಇಂಚಿನಷ್ಟು ನೋಡಿ ಒಂದು ಪಟ್ಟಿಗೋಸ್ಕರ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸ್ನೇಹಿತರೆ ನೋಡಿ, ಇದು 1.5 ಅಥವಾ 1.25 ಇಂಚು ನಿಮ್ಮದು ಬಟ್ಟೆಯಲ್ಲಿ ಎಷ್ಟಿದೆ ಅಷ್ಟನ್ನು ನೀವು ಮಾರ್ಕ್ ಮಾಡ್ಕೊಳ್ಳಿ. ಸ್ನೇಹಿತರೆ ನೋಡಿ, ಅಳತೆ ಬ್ಲೌಸ್ ತೊಗೊಂಡಿದ್ದೀನಿ ನಾನು. ಅಳತೆ ಬ್ಲೌಸಲ್ಲಿ ಎಷ್ಟಿದೆಯೋ ಸ್ಲೀವನ್ನು ನಾವು ಅಷ್ಟಕ್ಕೆ ಮಾರ್ಕ್ ಮಾಡ್ಕೋಬೇಕು. ಅಂದರೆ ನೋಡಿ, ಸ್ಲೀವ್ನ ಈ ಥರ ಇಟ್ಕೊಂಡ್ಬಿಡ್ಬೇಕು. ನೋಡಿ, ನಾವೇನು ಫೋಲ್ಡಿಂಗ್ ಮಾಡ್ಕೊಂಡಿವಲ್ಲ ಸ್ನೇಹಿತರೆ, ನೋಡಿ ಇಲ್ಲಿಂದ ಮಾರ್ಜಿನ್ ಬಿಟ್ಟು ನಾವಿನ್ನು ಈ ಥರ ನೀಟಾಗಿ ಅದ್ರ ಮೇಲೆ ಹಾಕೊಂಬಿಡಿ. ಸ್ನೇಹಿತರೆ ನೋಡಿ, ಹಾಕೊಂಡಿದ್ದೀನಿ. ಇವಾಗ ನೋಡಿ, ಮಾರ್ಜಿನ್ ಬಿಟ್ಟು ನೋಡಿ ಇಲ್ಲಿವರೆಗೂ ಇದೆ ಸ್ಟಿಚಿಂಗು, ಇಲ್ಲಿವರೆಗೂ ಸ್ಟಿಚಿಂಗ್ ಇದೆ. ಹಾಗೆ ಅದಕ್ಕೆ ಅರ್ಧ ಇಂಚು ಮಾರ್ಜಿನ್ ಕೂಡ ಸೇರಿಸ್ತಾ ಇದೆ ನೋಡಿ ಸ್ನೇಹಿತರೆ. ನೋಡಿ, ಇಲ್ಲಿಗೆ ಅರ್ಧ ಇಂಚು ಮಾರ್ಜಿನ್ಗೋಸ್ಕರ ಬಿಟ್ಟಿದ್ದೀನಿ. ಹಾಗೆ ನೋಡಿ, ಫಿಟ್ಟಿಂಗ್ ಎಷ್ಟಿದೆ ಅಂತ ಕೂಡ ನೋಡ್ಕೊಳ್ಳೋಣ. ನೋಡಿ, 1/4 ಇಂಚು ಲೂಸ್ನೇ ಮಾರ್ಕ್ ಮಾಡ್ಕೋಬೇಕು. ಸ್ನೇಹಿತರೆ ನೋಡಿ, ಇದಕ್ಕೆ ಒಂದು ಆರ್ಮೋಲ್ ಶೇಪನ್ನು ಮಾರ್ಕಿಂಗ್ ಮಾಡ್ಕೊಳ್ಳೋಣ. ಸೇರಿ ಮಾರ್ಕ್ ಮಾಡ್ಕೊಂಡಿನಿ ಸ್ನೇಹಿತರೆ ನಾನು. ಸ್ನೇಹಿತರೆ ನೋಡಿ, ಹಾಗೆ ಮಾರ್ಜಿನನ್ನು ನೀವು ಎಷ್ಟು ಬೇಕು ಸ್ನೇಹಿತರೆ ನೋಡಿ, ಮಾರ್ಜಿನ್ ಆದರೆ ನೀವು ಎಷ್ಟಾದರೂ ಬಿಡ್ಬೋದು. ನಾನು ನೋಡಿ ಇದನ್ನು 1.5 ಇಂಚಿನಷ್ಟು ಮಾರ್ಜಿನ್ ಬಿಡ್ತಾ ಇದ್ದೀನಿ. ಓಕೆ, 1.5 ಇಂಚಿನಷ್ಟು ಬಿಟ್ಟಿದ್ದೀನಿ. ಸ್ನೇಹಿತರೆ ನೋಡಿ, ಇದು ಬ್ಯಾಕ್ ಆರ್ಮೋಲ್ ಶೇಪು. ಇದರಲ್ಲೇ ಫ್ರಂಟ್ ಕೂಡ ಮಾರ್ಕ್ ಮಾಡ್ಕೊತೀನಿ ನೋಡಿ. ಸ್ನೇಹಿತರೆ ನೋಡಿ, ಇಷ್ಟೇ ಸ್ಲೀವ್ ಕಟ್ ಮಾಡೋಣ ಇವಾಗ. ಸ್ನೇಹಿತರೆ ನೋಡಿ, ಫ್ರಂಟ್ ಆರ್ಮೋಲ್ ಶೇಪನ್ನು ನಾನು ಕಟ್ ಮಾಡ್ತಿದ್ದೀನಿ. ಸ್ನೇಹಿತರೆ ನೋಡಿ, ಈ ಶೇಪನ್ನು ಪರ್ಫೆಕ್ಟಾಗಿ ನೀವು ಯಾವ ರೀತಿ ಕಟ್ ಮಾಡ್ಬೇಕು ಅನ್ನೋದನ್ನು ನಾನು ಪೇಪರ್ ಕಟಿಂಗ್ ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ. ನನ್ನ ಚಾನಲ್ ಇದೆ, ಇದೇ ಚಾನಲಲ್ಲಿ ದಯವಿಟ್ಟು ಇಂಟ್ರೆಸ್ಟ್ ಇದ್ದವ್ರು ನೋಡಿ. ಸ್ನೇಹಿತರೆ, ಇವಾಗ ಫ್ರಂಟ್ ಪಾರ್ಟನ್ನು ಕಟ್ ಮಾಡೋಣ. ಸ್ನೇಹಿತರೆ ನೋಡಿ, ಚೆಸ್ಟ್ ಮೆಜರ್ಮೆಂಟ್ ಬಂದು ಇದು 42 ಸೈಜಿಂದು. ಸ್ನೇಹಿತರೆ ನೋಡಿ, ಚೆಸ್ಟ್ ಮೆಜರ್ಮೆಂಟ್ ಬಂದು 42 ಇದೆ. ಅಳತೆ ಬ್ಲೌಸಲ್ಲಿ ಉದ್ದ ಎಷ್ಟಿದೆ ಅಂತ ನೋಡ್ಕೊಂಬಿಡೋಣ. ಸ್ನೇಹಿತರೆ ನೋಡಿ, ಉದ್ದ ಬಂದು ಎಷ್ಟಿದೆ ಅಂತ ನೋಡ್ಕೊಂಬಿಡಬೇಕು. ಸ್ನೇಹಿತರೆ ನೋಡಿ, 13.5 ಜಾಸ್ತಿ ಇದೆ ನೋಡಿ ಸ್ನೇಹಿತರೆ. 13.25 ಇದೆ ನೋಡಿ. ಉದ್ದ ಬಂದು ನೋಡಿ 13.25 ಆಗುತ್ತೆ. ಹಾಗೆ ಸೊಂಟದ ಅಳತೆ ಕೂಡ ನೋಡ್ಕೊಂಬಿಡೋಣ ಸ್ನೇಹಿತರೆ. ನೋಡಿ ಎಷ್ಟಿದೆ ಅಂತೇಳಿ. ನೋಡಿ, ಈ ಉಕ್ಸ್ಪಟ್ಟಿ ಮಾರ್ಜಿನ್ ಬಿಟ್ಟು ಮೆಜರ್ಮೆಂಟ್ ತಗೋಬೇಕು. ಸ್ನೇಹಿತರೆ ನೋಡಿ, 18.36 ಇದೆ ನೋಡಿ. ಇದು ಸೊಂಟದ ಅಳತೆ ಬಂದು 36 ಇದೆ ನೋಡಿ, 36 ಇದೆ. ಚೆಸ್ಟ್ ಬಂದು 42 ಇದೆ ಸ್ನೇಹಿತರೆ. ಇವಾಗ ನೋಡಿ, 42 ಚೆಸ್ಟ್ ಇದೆ ಸ್ನೇಹಿತರೆ. ಉದ್ದ ಮಾರ್ಕ್ ಮಾಡ್ಕೊಳ್ಳೋಣ. ಸ್ನೇಹಿತರೆ ನೋಡಿ, ಕೆಳಗಡೆಗೆ ನಾನು ಪಟ್ಟಿಗೆ 1.5 ಇಂಚಿನಷ್ಟು ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ. ಇದು ಪಟ್ಟಿಗೋಸ್ಕರ ಕೆಳಗಡೆ. ಇದು ಸಿಂಗಲ್ ಬ್ಲೌಸ್, ಸಾದಾ ಬ್ಲೌಸ್ ಆಗಿರೋದ್ರಿಂದ ಪಟ್ಟಿಗೆ ನಾವು ಬಿಡಲೇಬೇಕಾಗುತ್ತೆ ನೋಡಿ. ಇವಾಗ ನೋಡಿ, 13.25 ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ. 13.25 ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ. ಇದಕ್ಕೆ ಒಂದು ಲೈನ್ ಹಾಕ್ಕೋಬೇಕು ನೋಡಿ, ಈ ಥರ. ಹಾಗೆ ನೋಡಿ ಸ್ನೇಹಿತರೆ, ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಮೇಲಕ್ಕೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ. ಅದು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಅರ್ಧ ಇಂಚು. ಟೋಟಲ್ ನೋಡಿ ಸ್ನೇಹಿತರೆ, ಇದು 13.25 ಇದೆ. ಇವಾಗ ಚೆಸ್ಟ್ ನೋಡೋಣ ಸ್ನೇಹಿತರೆ. ನೋಡಿ, ಚೆಸ್ಟ್ ಬಂದು 42 ಇದೆ. 42ಅನ್ನು 4 ಭಾಗ ಮಾಡಿದರೆ
ಸ್ನೇಹಿತರೆ ನೋಡಿ 10:15 ಬರುತ್ತೆ ನೋಡಿ. 10:15ಗೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ಸ್ನೇಹಿತರೆ ಸೊಂಟದ ಅಳತೆ ಬಂದು 36 ಇದೆ ನೋಡಿ. ನಾವು ಅಳತೆ ಬ್ಲೌಸಲ್ಲಿ ನೋಡಿದ ಪ್ರಕಾರ 36ಅನ್ನು 4ರಿಂದ ಭಾಗಿಸಿದಾಗ 9 ಇಂಚು ಬರುತ್ತೆ ನೋಡಿ ಸ್ನೇಹಿತರೆ. ನೋಡಿ 9 ಇಂಚು ಪ್ಲಸ್ 1 ಇಂಚು ಒಂದು ಟಕ್ಸಿಗೋಸ್ಕರ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ 1.5 ಇಂಚು ನಾವು ಮಾರ್ಜಿನ್ಗೋಸ್ಕರ ಬಿಡ್ತಾ ಇದ್ದೀನಿ ನೋಡಿ. ಇಲ್ಲಿ ಮಾರ್ಜಿನ್ ಕೂಡ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಕೊರಳಿನ ಅಗಲ ಬಂದು 2 ಕಾಲು ಇಡ್ತಾ ಇದ್ದೀನಿ ಸ್ನೇಹಿತರೆ. ಇದು ಬ್ಯಾಕ್ ಡೀಪು ಭಾಳ ಇಲ್ಲ ಸ್ನೇಹಿತರೆ. ನೋಡಿ 2 ಕಾಲು ಇಟ್ಟರೆ ಏನು ತೊಂದರೆ ಇಲ್ಲ ನೋಡಿ. 2 ಕಾಲನ್ನು ಬ್ಯಾಕ್ ಡೀಪಾಗಿ ಇಡ್ತಾ ಇದ್ದೀನಿ. ಹಾಗೆ ಅಳತೆ ಬ್ಲೌಸಲ್ಲಿ ಶೋಲ್ಡ್ರ್ ಎಷ್ಟಿದೆ ಅಂತ ನೋಡ್ಕೋಬೇಕು ನೋಡಿ ಸ್ನೇಹಿತರೆ. ನೋಡಿ ಅಳತೆ ಬ್ಲೌಸಲ್ಲಿ ಶೋಲ್ಡ್ರು ನಾನು ಮಾರ್ಜಿನ್ ಸೇರಿ ಮೆಜರ್ಮೆಂಟ್ ತಗೊತಾ ಇದ್ದೀನಿ ನೋಡಿ ಸ್ನೇಹಿತರೆ. ನೋಡಿ ಮಾರ್ಜಿನ್ ಸೇರಿ 3 ಕಾಲಿದೆ ನೋಡಿ. 3 ಕಾಲನ್ನು ಮಾರ್ಕ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ನೋಡಿ 3 ಕಾಲು ಅಂದರೆ 5.75 ಬಂತು ನೋಡಿ. ಶೋಲ್ಡ್ರ್ ಬಂದು 5.75 ಬಂತು. ಇದಕ್ಕೆ ನಾನು 5.75ಗೆ ಒಂದು ಲೈನ್ ಹಾಕ್ಕೊಂತ ಇದ್ದೀನಿ ನೋಡಿ. ಈ ಥರ ಆರ್ಮೋಲ್ಸ್ ಉದ್ದಾನ ಕಂಡುಹಿಡಿಯೋದು ಹೆಂಗೆ ಅಂದರೆ ನೋಡಿ, ಅಳತೆ ಬ್ಲೌಸನ್ನು ಬ್ಯಾಕ್ ಸೈಡಿಂದ ಮೆಜರ್ಮೆಂಟ್ ತೊಗೋಬೇಕು ನಾವು ನೋಡಿ. ತುಂಬ ಸುಲಭ ಇದು. ಆರ್ಮೋಲ್ ಎಷ್ಟು ಐತಿ ಅಂತ ಕಂಡುಹಿಡಿಯೋದು ಸ್ನೇಹಿತರೆ. ನೋಡಿ ಈ ಥರ ಇಟ್ಕೊಂಬಿಡಿ ಬ್ಯಾಕ್ ಸೈಡಿಂದ ನೋಡಿ. ಕೆಳಗಡೆ ನಾವು ಏನು ಪಟ್ಟಿಗೆ ಮಾರ್ಕ್ ಮಾಡ್ಕೊಂಡಿವಲ್ಲ ಸ್ನೇಹಿತರೆ, ಇಲ್ಲಿಂದ ಮೆಜರ್ಮೆಂಟ್ ನೋಡ್ಕೊಳ್ಳಿ. ಇಲ್ಲಿಗೆ ಎಷ್ಟು ಬರುತ್ತೆ ಅಂತೇಳಿ ನೋಡಿ. ಇದು ಇಲ್ಲಿ ಬರುತ್ತೆ 1/2 ಇಂಚು ಮಾರ್ಜಿನ್ಗೋಸ್ಕರ, ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ. ಹಾಗೆ ನೋಡಿ ಇಲ್ಲಿಗೆ ಒಂದು ಬ್ಯಾಕ್ ಸೈಡ್ ಆರ್ಮೋಲ್ ಶೇಪ್ಗೆ ಒಂದು ಮಾರ್ಕ್ ಹಾಕ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ ಇದಕ್ಕೆ ಒಂದು ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ಹೋಗ್ಬೇಕಾದ್ರೆ ಅಳತೆ ಬ್ಲೌಸ್ ಇಟ್ಕೊಂಡು ನೋಡ್ಬೋದು ನೀವು ನೋಡಿ, ಆರ್ಮೋಲ್ ಶೇಪ್ ಕರೆಕ್ಟಾಗಿ ಇದೆಯಲ್ಲ ಅಂತೇಳಿ ಇದರಲ್ಲೇ ಕೂಡ ಚೆಕ್ ಮಾಡ್ಕೋಬೋದು ನೋಡಿ ನೀವು. ನೋಡಿ ಈ ಥರ ಬ್ಲೌಸನ್ನು ಇಟ್ಕೊಂಡು ನೋಡಿ ಶೋಲ್ಡ್ರ್ ಹತ್ರ 1/2 ಇಂಚ್ ಮಾರ್ಜಿನ್ ಬಿಟ್ಟಿದ್ದೀನಿ ಸ್ನೇಹಿತರೆ. ನಾನು ಬಿಟ್ಟು ಇಟ್ಕೊಂಡಿದ್ದೀನಿ ನೋಡಿ. ಜಾಸ್ತಿ ಆಯಿತು ಅಂದರೆ ಕಡಿಮೆ ಕಟ್ ಮಾಡ್ಕೋಬೇಕಾಗುತ್ತೆ ನೋಡಿ. ಇವಾಗಲೇ ಸ್ನೇಹಿತರೆ ನೋಡಿ ಸರಿ ಬರ್ತಿದೆ. ಆರ್ಮೋಲ್ ಶೇಪ್ ಕೂಡ ಸರಿಯಾಗಿದೆ ಮೆಜರ್ಮೆಂಟ್ ಪ್ರಕಾರ. ಹಾಗೆ ಸ್ನೇಹಿತರೆ ನೋಡಿ ಇವಾಗ ನೆಕ್ಕಿಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ನೋಡಿ ಬ್ಯಾಕ್ ನೆಕ್ ಉದ್ದನ ಕಂಡುಹಿಡಿಯೋದು ಅಷ್ಟೇ ಸುಲಭ ನೋಡಿ. ಬ್ಯಾಕ್ ಸೈಡಿಂದ ಫ್ರಂಟಿಗೆ ಈ ಥರ ನೋಡಿ, ಸೆಂಟ್ರಿಗೆ ಈ ಥರ ಫೋಲ್ಡ್ ಮಾಡ್ಕೊಂಬಿಡಿ ಸ್ನೇಹಿತರೆ. ನೋಡಿ ಕೆಳಗಡೆಯಿಂದ ನಾವೇನು ಫೋಲ್ಡಿಂಗ್ ಮಾಡ್ತೀವಲ್ಲ ಅಲ್ಲಿಂದ ಮೇಲ್ಗಡೆಗೆ ಮಾರ್ಕ್ ಮಾಡ್ಕೊಳ್ಳಿ ನೋಡಿ. ಎಷ್ಟು ಬೇಕಾದರೂ ಮಾರ್ಕ್ ಮಾಡ್ಕೋಬೋದು. ಕಸ್ಟಮರ್ ಹೇಳಿದರೆ ಕಡಿಮೆ ಇಡು ಅಂದರೆ ಕಡಿಮೆ ಇಡ್ಬೋದು, ಜಾಸ್ತಿ ಇಡು ಅಂದರೆ ಜಾಸ್ತಿ ಇಡ್ಬೋದು. ಹಾಗೆ ನೋಡಿ ಇದಕ್ಕೆ ಒಂದು ರೌಂಡ್ ಶೇಪಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ಇವಾಗ ಕಟ್ ಮಾಡೋಣ. ಸ್ನೇಹಿತರೆ ಟಕ್ಸ್ ಆದರೂ ಅಷ್ಟೇ ನೋಡಿ, ಇದ್ರ ಸೆಂಟ್ರಿಗೆ ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಟಕ್ಸಿಗೆ ನೋಡಿ ಇಲ್ಲಿಗೆ ಟಕ್ಸ್ ಪಾಯಿಂಟ್ ಅನ್ನೋದು ಬರುತ್ತೆ ನೋಡಿ. 1 ಇಂಚು ನಾವು ಟಕ್ಸಿಗೆ ಬಿಟ್ಟಿದ್ದೀವಿ ಸ್ನೇಹಿತರೆ. ನೋಡಿ ಇಲ್ಲಿ ಟಕ್ಸ್ ಬರುತ್ತೆ ಸ್ನೇಹಿತರೆ. ಬನ್ನಿ ಇವಾಗ ಫ್ರಂಟ್ ಪಾರ್ಟನ್ನು ಕಟ್ ಮಾಡೋಣ ಸ್ನೇಹಿತರೆ. ನೋಡಿ ಫ್ರಂಟ್ ಪಾರ್ಟ್ ಕಟ್ ಮಾಡಲಿಕ್ಕೆ ಅಂತ ಮುಂಚೆ ನೋಡಿ ನಾವು 1/4 ಇಂಚು ಮಾರ್ಜಿನ್ಗೋಸ್ಕರ ನಮಗೆ ಉಕ್ಸ್ ಪಟ್ಟಿ ಹಾಗೆ ಕಾಜೆ ಪಟ್ಟಿ ಮಾರ್ಜಿನ್ಗೋಸ್ಕರ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ನೋಡಿ. ನೀವು ಎಷ್ಟು ಬಿಟ್ಕೊತೀರ ನೀವು ಬಿಟ್ಟಿದ್ದು. ನಾನು ಒಂದು 1/4 ಇಂಚು ಅಥವಾ 3 ಗೆರೆಯಷ್ಟು ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ. ನೀವು ಸ್ಟಿಚ್ಚಲ್ಲಿ ಎಷ್ಟು ಬಳಸ್ತೀರಾ ಅಷ್ಟು ಬಿಟ್ಕೊಳ್ಳಿ. ನೀವು ಕಟ್ ಮಾಡ್ಕೊಂಡಿದ್ದೀವಿ ಅದನ್ನೇ ಇಟ್ಟು ಆರ್ಮೋಲು ಹಾಗೆ ನೆಕ್ ಅಗಲ ಅವನ್ನ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ನೋಡಿ. ಶೋಲ್ಡ್ರು ಅವನು ನೋಡಿ ಬ್ಯಾಕ್ ಪಾರ್ಟಲ್ಲಿ ಎಷ್ಟಿದೆಯೋ ಅಷ್ಟನ್ನೇ ಮಾರ್ಕ್ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ. ನೋಡಿ ನೆಕ್ಕಿನ ಅಗಲ ಮಾರ್ಕ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ನೋಡಿ ಇದು ಸ್ಟಿಚಿಂಗ್ ಮಾರ್ಜಿನ್ ಸೇರಿ ಇದೆ
ಶೋಲ್ಡ್ರ್ ಹತ್ರ ನೋಡಿ, ಇದು ಚೆಸ್ಟ್ ಪಾಯಿಂಟು, ಹಾಗೆ ಇದು ಮಾರ್ಜಿನ್ ಪಾಯಿಂಟು. ಸ್ನೇಹಿತರೆ ನೋಡಿ, ಇದಕ್ಕೆ ಲೈನ್ ಹಾಕಂತ ಇದ್ದೀನಿ ಒಂದೊಂದು. ಇವಾಗ ಸ್ನೇಹಿತರೆ ನೋಡಿ, ಇದು ನೆಕ್ಕಿನ ಅಗಲ ಸ್ಟ್ರೈಟಾಗಿ ಒಂದು ಲೈನ್ ಹಾಕಂತೀನಿ. ಜಾಸ್ತಿ ಡೀಪ್ ಬೇಕಾಗಿಲ್ಲ ಸ್ನೇಹಿತರೆ ಇವರಿಗೆ, ಹಾಗಾಗಿ ನೋಡಿ ಸ್ಟ್ರೈಟ್ ಲೈನ್ ಹಾಕೊಂಡಿದ್ದೀನಿ. ನೀವು ಜಾಸ್ತಿ ಡೀಪ್ ಬೇಕಂದಾಗ ಸ್ವಲ್ಪ ಕ್ರಾಸಲ್ಲಿ ಜಾಸ್ತಿ ತಗೋಬೋದು. ಸ್ನೇಹಿತರೆ ನೋಡಿ, ಇದು ಚೆಸ್ಟ್ ಪಾಯಿಂಟು ಅಂದರೆ 10.25 ಬರುತ್ತೆ. ಇಲ್ಲಿಗೆ ಶೋಲ್ಡ್ರ್ ಬಂದು 5.25 ಇದೆ ನೋಡಿ ಸ್ನೇಹಿತರೆ. ಇದು ಆರ್ಮೋಲ್ ಎಷ್ಟು ಬಂತು ಅಂತ ನಾವು ಚೆಕ್ ಮಾಡಿಲ್ಲ ಸ್ನೇಹಿತರೆ, ಯಾಕಂದರೆ ಅಳತೆ ಬ್ಲೌಸಲ್ಲಿ ಎಷ್ಟು ಬರುತ್ತೋ ಅಷ್ಟನ್ನೇ ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನೋಡಿ 5 ಕಾಲಿದೆ ಆರ್ಮೋಲ್ದು. ಅಳತೆ ಬ್ಲೌಸ್ ಪ್ರಕಾರ ಕಟ್ ಮಾಡಿದ್ವಿ ಸ್ನೇಹಿತರೆ. ನೋಡಿ, ನಾವು ಯಾವುದೇ ಫಾರ್ಮುಲಾ ಯೂಸ್ ಮಾಡಿಲ್ಲ ಇದರಲ್ಲಿ. ಇವಾಗ ಸ್ನೇಹಿತರೆ ನೋಡಿ, ಫಸ್ಟ್ ಡಾಟ್ ಪಾಯಿಂಟನ್ನು ಹಾಗೆ ಸೆಕೆಂಡ್ ಡಾಟ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಸ್ನೇಹಿತರೆ ನೋಡಿ, ಇವಾಗ ಕೊರಳಿನ ಉದ್ದ ಎಷ್ಟಿದೆ ಅಂತ ನೋಡ್ಕೋಬೇಕು. ಫಸ್ಟಿಗೆ ನೋಡಿ, ಇಲ್ಲಿ ಫ್ರಂಟ್ ಪಾರ್ಟನ್ನು ತಗೊಂಡಿದ್ದೀನಿ ಸ್ನೇಹಿತರೆ. ನಾವಿಲ್ಲಿ ಏನು ಮಾರ್ಕ್ ಮಾಡ್ಕೊಂಡಿವಲ್ಲ ಅದನ್ನು ಅದ್ರ ಮೇಲೆ ಇಟ್ಟು ನೋಡಿ ಮಾರ್ಕ್ ಮಾಡ್ಕೋಬೇಕು. ನೋಡಿ, ಮಾರ್ಜಿನ್ ಇದೆ, ಇಲ್ಲಿ ಮಾರ್ಜಿನಿಂದ ಬಿಟ್ಟು ಇಟ್ಕೊಂಡಿದ್ದೀನಿ ನಾನು. ತುಂಬ ಸಿಂಪಲ್ಲು. ಈ ಥರ ನೀಟಾಗಿ ಹಾಕೊಂಬಿಡಿ ಫ್ರಂಟ್ ಪಾರ್ಟನ್ನು. ನೋಡಿ, ಕರೆಕ್ಟಾಗಿ ಹಾಕೊಂಬಿಡಿ ನೀಟಾಗಿ ಹಾಕೊಂಡ ನಂತರ ನೋಡಿ ಎಲ್ಲ ಪಾಯಿಂಟನ್ನು ಕೂಡ ಇಲ್ಲೇ ಮಾರ್ಕ್ ಮಾಡ್ಕೋಬೋದು. ನೋಡಿ, ಇವಾಗ ಇದು ನೀಟಾಗಿ ನೋಡ್ಕೊಂಬಿಡಿ ಸ್ನೇಹಿತರೆ. ಇದು ಫ್ರಂಟ್ ಪಾರ್ಟಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ನಾನು ಮಾರ್ಜಿನ್ ಬಿಟ್ಟು ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ನೋಡಿ, ಇಲ್ಲಿಗೆ ನೋಡಿ, ಇದು ನೆಕ್ ಪಾಯಿಂಟ್ ಆಗುತ್ತೆ. ನೆಕ್ಕಿನ ಉದ್ದ ಇಲ್ಲಿವರೆಗೂ ಬರುತ್ತೆ ಸ್ನೇಹಿತರೆ. ನೋಡಿ, ಹಾಗೆ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಕೂಡ ಎಲ್ಲಿಗಿದೆ ಅಂತ ತೋರಿಸ್ತೀನಿ. ನೋಡಿ, ಇಲ್ಲಿಗಿದೆ ಈ ಪಾಯಿಂಟು, ಅದನ್ನು ಕೂಡ ಮಾರ್ಕ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ನೋಡಿ, ಫಸ್ಟ್ ಡಾಟ್ ಪಾಯಿಂಟ್ ಕೂಡ ಇಲ್ಲೇ ಇದೆ. ನೋಡಿ, ಫಸ್ಟ್ ಡಾಟ್ ಪಾಯಿಂಟು ಇಲ್ಲಿಗೆ ಈ ಥರ ಫೋಲ್ಡ್ ಮಾಡ್ಕೊಂಡು ಫಸ್ಟ್ ಡಾಟ್ ಪಾಯಿಂಟ್ ಎಲ್ಲಿ ಬರುತ್ತೋ ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ, ಇದು ಇಲ್ಲಿಗೆ ಬರುತ್ತೆ ಫಸ್ಟ್ ಡಾಟ್ ಪಾಯಿಂಟು. ಸೆಕೆಂಡ್ ಡಾಟ್ ಪಾಯಿಂಟ್ ಕೂಡ ಮಾರ್ಕ್ ಮಾಡ್ಕೋಬೇಕು ನೋಡಿ ಸ್ನೇಹಿತರೆ. ಇಲ್ಲಿ ಸೆಕೆಂಡ್ ಡಾಟ್ ಪಾಯಿಂಟ್ ಕೂಡ ಮಾರ್ಕ್ ಮಾಡ್ಕೊಂಡಿನಿ ಸ್ನೇಹಿತರೆ. ನೋಡಿ, ಇವರು ಟಕ್ಸನ್ನು ತುಂಬ ಚಿಕ್ಕದಾಗಿ ಹಿಡಿದಿದ್ದಾರೆ. ಅಂದರೆ ಫಸ್ಟ್ ಡಾಟ್ ಪಾಯಿಂಟು ಜಾಸ್ತಿ ಇರಬೇಕು ಅನಿಸುತ್ತೆ. ನೋಡಿ, ನೋಡ್ಕೊಳ್ಳೋಣ. ಸರಿ ಇದೆ. ಫಸ್ಟ್ ಡಾಟ್ ಪಾಯಿಂಟು 10.25 ಇದೆ ಸ್ನೇಹಿತರೆ. ಇದು ಸೆಕೆಂಡ್ ಡಾಟ್ ಪಾಯಿಂಟು ನೋಡಿ 1.5 ಇಂಚ್ ಇಟ್ಟಿದ್ದಾರೆ. ನಾವು 2 ಇಂಚು ಇಡಬೇಕು ಅದನ್ನ ಸ್ನೇಹಿತರೆ. ನೋಡಿ, ಜಾಸ್ತಿ ಇಡಬೇಕು. ಇವರು ಕಮ್ಮಿ ಇಟ್ಟಿದ್ದಾರೆ ಸ್ನೇಹಿತರೆ. ನೋಡಿ, ಒಂದು ಸಾರಿ ಬ್ಲೌಸ್ ಹಾಕೊಂಡಾಗ ಇವಷ್ಟನ್ನು ಅಳತೆ ಮಾಡ್ಕೊಂಡ್ರೆ ನಮಗೆ ತುಂಬ ಈಸಿ ಆಗುತ್ತೆ. ನೋಡಿ ಸ್ನೇಹಿತರೆ, ನೋಡಿ ಇದಕ್ಕೆ ಒಂದು ರೌಂಡ್ ಶೇಪಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ನೋಡಿ, ಇದು ಫಸ್ಟ್ ಡಾಟ್ ಪಾಯಿಂಟು. ಹಾಗೆ ನೋಡಿ ಸ್ನೇಹಿತರೆ, ಇಲ್ಲಿಗೆ ಉಕ್ಸ್ ಪಟ್ಟಿ ಕಾಜೆ ಪಟ್ಟಿ ಇಲ್ಲಿ ಎಂಡ್ ಆಗುತ್ತೆ. ಹಾಗೆ ಇದು ಸೆಕೆಂಡ್ ಡಾಟ್ ಪಾಯಿಂಟು ಸ್ನೇಹಿತರೆ. ನೋಡಿ, ಅವರು ಟಕ್ಸ್ ಇಲ್ಲಿಂದ ಇಲ್ಲಿವರೆಗೂ ಎಷ್ಟು ಹಿಡಿದಿದ್ದಾರೆ ಅಂತ ನೋಡ್ಕೊಳ್ಳೋಣ. ಅಳತೆ ಬ್ಲೌಸ್ ಪ್ರಕಾರ ಇಡೋದಾದರೆ ಅಷ್ಟೇ ಇಡಬೇಕಾಗುತ್ತೆ. ನೋಡಿ, ಅಳತೆ ಬ್ಲೌಸ್ ಕರೆಕ್ಟ್ ಇದ್ದಾಗ ನಾವು ಬೇರೆ ಇದು ಮಾಡೋಕ್ಕೆ ಹೋಗ್ಬಾರ್ದು ಸ್ನೇಹಿತರೆ. ನೋಡಿ, ಸ್ವಲ್ಪ ಅವ್ರ ಪ್ರಾಬ್ಲಮ್ ಐತಿ, ಸರಿ ಇಲ್ಲ ಅಂದಾಗ ನಾವೇನಾರು ಟ್ರೈ ಮಾಡಬೇಕಾಗುತ್ತೆ. ನೋಡಿ, 2.25 2.25 ಇಟ್ಟಿದ್ದಾರೆ ಇಲ್ಲಿಗೆ 2.25. ಹಾಗೆ ಟಕ್ಸ್ ಬಂದು ಸ್ನೇಹಿತರೆ ನೋಡಿ 2.25 ಹಿಡಿತಾ ಇದ್ದೀನಿ ನಾನು. 2.25 ಆಗಲ್ಲ ಟಕ್ಸು ಸ್ನೇಹಿತರೆ. ನೋಡಿ, ಇದು ಟಕ್ಸ್ ಜಾಸ್ತಿ ಅನಿಸಿದ್ರು. ಇದು ಏನಕ್ಕೆ ಜಾಸ್ತಿ ಆಯಿತು ಅಂದರೆ ಲೆಂತ್ ಕಮ್ಮಿ ಮಾಡಿದ್ದಾರೆ ಸ್ನೇಹಿತರೆ ಅವರು. ನಾನು ಇನ್ನೂ ಜಾಸ್ತಿ ಇಟ್ಟಿದ್ದೀನಿ ಇದನ್ನು. ಈ ಕ್ರಾಸ್ ಲೆಂತನ್ನು ನಾನೇ ಜಾಸ್ತಿ ಇಟ್ಟಿದ್ದೀನಿ ಆ ಬ್ಲೌಸಿಗಂತೂ. ಅವರು ಇಷ್ಟೇ ಇಟ್ಟಿದ್ರು. ನೋಡಿ, 1.25 ಇಂಚ್ ಇಟ್ಟಿದ್ರು, ನಾನು 2 ಇಂಚ್ ತಗೊಂಡಿದ್ದೀನಿ. ಅವ್ರಿಗೆ ಕಂಫರ್ಟೇಬಲ್ ಆಗುತ್ತೆ ಅಂದಾಗ ನಾವು ಜಾಸ್ತಿ ಟ್ರೈ ಮಾಡ್ಕೋಬಾರ್ದು. ಆದರೂ ಒಂದು ಸ್ವಲ್ಪ ಜಾಸ್ತಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ನೋಡಿ, ಇಲ್ಲಿಗೆ ಕಾಜಪಟ್ಟಿ ಉಕ್ಸ್ಪಟ್ಟಿ ಬರುತ್ತೆ ಸ್ನೇಹಿತರೆ. ಇಲ್ಲಿ ಇದನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ ಸ್ನೇಹಿತರೆ. ನೋಡಿ, ಇದಕ್ಕೆ ಮಾರ್ಜಿನ್ ಸೇರಿಸಲಿಲ್ಲ ನಾನು. ಮಾರ್ಜಿನ್ ಸೇರಿಸ್ತೀನಿ. ನೋಡಿ ಇಲ್ಲಿವರೆಗೂ ನಾವು ಮೆಜರ್ಮೆಂಟ್ ತಗೊಂಡಿದ್ದೀವಿ. ಇಲ್ಲಿಗೆ 1 ಇಂಚು ಮಾರ್ಜಿನ್ ಆಗಿ ನಾವು ಸೇರಿಸ್ಬೇಕಾಗುತ್ತೆ ನೋಡಿ, ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ. ನೋಡಿ, ಇದನ್ನು ಮಾರ್ಜಿನ್ಗೋಸ್ಕರ ತಗೊಂಡಿದ್ದೀನಿ ಸ್ನೇಹಿತರೆ. ಇದನ್ನು ನೋಡಿ, ಇದನ್ನು ಕೂಡ ಒಂದು ಅರ್ಧ ಇಂಚು ಅಥವಾ 3/4 ಇಂಚು ಕ್ರಾಸ್ 3/4 ಇಂಚಲ್ಲಿ ಕ್ರಾಸ್ ಲೈನನ್ನು ಹಾಕೋಬೇಕು ನೋಡಿ ಸ್ನೇಹಿತರೆ. ಇವಾಗ ಸೊಂಟ ಬಂದು 9 ಇಂಚ್ ಇದೆ. 9 ಇಂಚು ಅಂದರೆ ಇಲ್ಲಿ 3 ಇಂಚು ಆಯಿತು ನೋಡಿ. 3 9 ಇಂಚು ಇಲ್ಲಿಗೆ ಬರುತ್ತೆ. ಹಾಗೆ 1.25 ಇಂಚು ಸ್ಟಿಚಿಂಗ್ ಮಾರ್ಜಿನ್ನು ಅಥವಾ 1.25 ಇಂಚು ನೀವು ಬ್ಯಾಕ್ ಸೈಡಲ್ಲಿ ಎಷ್ಟು ಬಿಟ್ಟಿದ್ದೀರೋ ಅಷ್ಟನ್ನೇ ಇಲ್ಲಿ ಮಾರ್ಜಿನ್ ಆಗಿ ಬಿಡಬೇಕಾಗುತ್ತೆ ನೋಡಿ. ತುಂಬ ಬಿಗ್ ಸೈಜ್ ಆಯ್ತು ಇದು ನೋಡಿ. 10.25 ಇದೆ. ಚೆಸ್ಟ್ ಮೆಜರ್ಮೆಂಟ್ ಬಂದು 10.25. ಇನ್ನೊಂದು ಸರಿ ಚೆಕ್ ಮಾಡ್ಕೊಂಡು ಕಟ್ ಮಾಡ್ಕೊಂಬಿಡಿ. ಈ ಆರ್ಮಲ್ ಶೇಪನ್ನು ಕೂಡ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಇದು
ಫ್ರಂಟ್ ಆರ್ಮಲ್ ಶೇಪು, ನಾವು ಬ್ಯಾಕ್ ಆರ್ಮಲ್ ಶೇಪನ್ನು ಆಲ್ರೆಡಿ ಮಾರ್ಕ್ ಮಾಡ್ಕೊಂಡಿವಿ ಸ್ನೇಹಿತರೆ. ಸ್ನೇಹಿತರೆ ನೋಡಿ, ಹಾಗೆ ಇಲ್ಲಿ ಸೆಂಟ್ರಿಗೆ ಒಂದು ಟಕ್ಸ್ ಮಾರ್ಕ್ ಮಾಡ್ಕೋಬೇಕು. ಸ್ನೇಹಿತರೆ ನೋಡಿ, ಇವೆರಡು ಸೆಂಟ್ರಿಗೆ ಒಂದು ಟಕ್ಸ್ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ನೋಡಿ ಇಲ್ಲಿಗೆ. ಇದನ್ನು 2.5 ಇಂಚ್ ಇಟ್ಟರೆ ಸಾಕಾಗುತ್ತೆ. ಹಾಗೆ ಈ ಆರ್ಮೋಲ್ ಡೌನಲ್ಲಿ ಕೂಡ ಒಂದು ಟಕ್ಸ್ ಬರುತ್ತೆ. ಸ್ನೇಹಿತರೆ ನೋಡಿ, ಬೆಲ್ಟ್ ಮೆಜರ್ಮೆಂಟು ತಗೊಳ್ಳೋಣ ಇವಾಗ, ಎಷ್ಟು ಬರುತ್ತೆ ಅಂತೇಳಿ. ಸ್ನೇಹಿತರೆ ನೋಡಿ, ಇದು ರೆಡಿ ಬಂದು 3 ಕಾಲಿದೆ ನೋಡಿ. ಇಲ್ಲಿ 3 ಕಾಲು ಬರುತ್ತೆ. ಇಲ್ಲಿ ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಳೋಣ ನೋಡಿ. ಇಲ್ಲಿ 2 ಇಂಚ್ ಇದೆ ಸ್ನೇಹಿತರೆ ನೋಡಿ. ಟಕ್ಸ್ ಪಾಯಿಂಟ್ ಹತ್ರ ನೋಡಿ 2.5 ಇದೆ ನೋಡಿ. ಇಲ್ಲಿ 2.5, ಇಲ್ಲಿ 2 ಇಂಚ್ ಇದೆ. 9 2 18 ಸ್ನೇಹಿತರೆ ನೋಡಿ. ಸೊಂಟ 9 ಬರುತ್ತೆ, ನಾವು 9 ಇಂಚ್ ಇಟ್ಟಿದ್ದೀನಿ. ಹಾಗೆ 1 ಮುಕ್ಕಾಲು ಎಕ್ಸ್ಟ್ರಾ ಇಟ್ಟಿದ್ದೀನಿ. ಹಾಗೆ ಸ್ನೇಹಿತರೆ ನೋಡಿ, 3 ಕಾಲಿಗೆ ನಾವು 1.25 ಇಂಚನ್ನು ಆ್ಯಡ್ ಮಾಡಬೇಕಾಗುತ್ತೆ ನೋಡಿ. 1 ಇಂಚನ್ನು ಆ್ಯಡ್ ಮಾಡಬೇಕಾಗುತ್ತೆ. ಅಲ್ಲಿಗೆ ಟೋಟಲ್ ನೋಡಿ 4 ಕಾಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಾನು ಇದಕ್ಕೆ ಒಂದು ಸ್ಟ್ರೈಟ್ ಲೈನ್ ಹಾಕಂತೀನಿ ಸ್ನೇಹಿತರೆ, ವೇಸ್ಟ್ ಮಾಡೋದು ಬೇಡ ಬಟ್ಟೆನ. ಸ್ನೇಹಿತರೆ ನೋಡಿ, 3 ಕಾಲು ಅಂದರೆ 4 ಕಾಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇಲ್ಲಿ. ಹಾಗೆ ಇಲ್ಲಿ 2.5 ಅಂದರೆ 3.5ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ 2 ಇಂಚ್ ಬರ್ತಾ ಇದೆ ಸ್ನೇಹಿತರೆ ನೋಡಿ. ಇಲ್ಲಿ 3 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸ್ನೇಹಿತರೆ ನೋಡಿ, ಇಲ್ಲಿ ಬರುತ್ತೆ. ಇದು ಸ್ವಲ್ಪ ಬೆಲ್ಟ್ ಶೇಪನ್ನು ನಾವು ಕ್ರಾಸ್ ಆಗಿ ಕಟ್ ಮಾಡ್ಕೋಬೇಕು ನೋಡಿ ಸ್ನೇಹಿತರೆ. ಇದು ಸ್ಟ್ರೈಟ್ ಆಗಿದೆ, ಇಲ್ಲ ಅದೇ ಬ್ಲೌಸ್ ಪ್ರಕಾರ ಸ್ಟ್ರೈಟ್ ಆಗಿದೆ. ಹಾಗಾಗಿ ಅದೇ ಥರ ಮಾರ್ಕಿಂಗ್ ಬರ್ತಾ ಇದೆ. ನಾವು ಒಂದು ಸ್ವಲ್ಪ ಕ್ರಾಸ್ ಇದರಲ್ಲಿ ಕಟ್ ಮಾಡ್ಕೋಬೇಕಾಗುತ್ತೆ ನೋಡಿ. ಈ ಥರ ಮಾಡ್ಕೊಂಡ್ರೆ ನೀಟಾಗಿ ಕೂರುತ್ತೆ ಸ್ನೇಹಿತರೆ. ಸ್ನೇಹಿತರೆ ನೋಡಿ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು.